ಓಂ ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಟವೇ ವಾಸುದೇವಾಯ ವೇಧಸೆ. ವಾಸುದೇವ ರೂಪನೇ ಅಲ್ಲಿ ಕೂಡ ಹೇಳಿದರು. ವಾಸುದೇವ ರೂಪ ಮುಕ್ತಿ ಕೊಡೋ ರೂಪ ಅಂಬೋದು ವಿಶೇಷ. ಮತ್ತೆ ಏನಾಯ್ತು ಈಗ? ನಾಲ್ಕನೇ ಪ್ರಶ್ನೆ ಕೊನೆಯ ಅಂಶ ಹೇಳಿದ್ರು, ಅದು ಮುಗೀತು. ಉತ್ಪತ್ತಿ ಆಯತಿಂಧ್ಯ ಸ್ಥಾನಂ ವಿಭುತ್ವಂಚೈವ ಪಂಚಧ. ಉತ್ಪತ್ತಿ ಆಯತಿ ಸ್ಥಾನ ವಿಭುತ್ವ ಎಲ್ಲದನ್ನ ಇಟ್ಕೊಂಡ್ಬಿಟ್ಟು ಅಧ್ಯಾತ್ಮ ಐದಾಯ್ತು ಅಲ್ಲಿಗೀಗ. ಉತ್ಪತ್ತಿ ಆಯತಿ ಸ್ಥಾನ ವಿಭುತ್ವ ಮತ್ತೆ ಅಧ್ಯಾತ್ಮ ಅದು ಸೇರಿ ಪಂಚದ ಐದಾಯ್ತು. ಪ್ರಾಣಸ್ಯ ವಿಜ್ಞಾಯ ಅಮೃತಮಶ್ನುತೆ. ಈಗ ಪ್ರಾಣದೇವರ ವ್ಯಾಪ್ತಿಯಿಂದ ಯಾರು ತಿಳ್ಕೊತಾರಲ್ಲ ಅವ್ರ ಮುಂದೆ ಏನಾಗ್ತಾರೆ? ವಿಜ್ಞಾಯ ಅಮೃತಮಶ್ನುತೆ, ಮುಕ್ತರಾಗ್ತಾರೆ. ಪ್ರಾಣದೇವರ ವಿಷಯ ತಿಳ್ಕೊಂಡಾಗ ಯಾವ ರೀತಿ ಪ್ರಾಣದೇವರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಯಾವುದಕ್ಕೆ ಕಾರಣ? ಅವ್ರ ಗ್ರಂಥ ಓದಿದ್ರು ಮುಕ್ತಿಗೆ ದಾರಿ, ಅವ್ರ ವಿಷಯ ತಿಳ್ಕೊಂಡ್ರು ಮುಕ್ತಿಗೆ ದಾರಿ. ಪ್ರಾಣದೇವರ ಬಗ್ಗೆ ಅಷ್ಟು ಮಹತ್ವ ಹೇಳ್ತಾರೆ. ಉಳಿದೆಲ್ಲರಿಗೂ ಕೂಡ ಪಾರ್ಷಿಯಲ್ ಆಗೋದ್ರಿಂದ ಟೋಟಲ್ ಆಗೋದಿಲ್ಲ. ಇವ್ರದ್ದು ಟೋಟಲ್ ಆದರೆ ಫುಲ್ ಆಗೋದಿಲ್ಲ. ಯಾಕೆ? ಪ್ರತಿಬಿಂಬ ಆದ್ದರಿಂದ ಫುಲ್ ಆಗೋದಿಲ್ಲ. ಪ್ರತಿಬಿಂಬಕ್ಕೆ ಎಲ್ಲಿ ಹೋಗಕ್ಕೆ ಅಲ್ಲಿ ಹೋಗಲೇಬೇಕು. ಮತ್ತೆ ಸುಷುಪ್ತಿಗಳು ಅಸಹೈನಂ ಸೌರ್ಯಾಯಣಿ ಗಾರ್ಗ್ಯ ಪಪ್ರಚ್ಛ ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನಿ ಅಸ್ಮಿನ್ ಜಾಗ್ರತಿ ಕತರ ಏಷ ದೇವಃ ಸ್ವಪ್ನಾನ್ ಪಶ್ಯತಿ ಕಸ್ಯ ಏತತ್ ಸುಖಂ ಭವತಿ ತಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾಃ ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಭವಂತಿ ಇತಿ. ಪ್ರಶ್ನೆ ಇವರು ಪ್ರಶ್ನೆ ನಾಲ್ಕನೇ ಪ್ರಶ್ನೆ. ಅಸಹೈನಂ ಅಂದರೆ 4 ಜನ ಅಡ್ಡಿಗೆ ಕೂತಿದ್ದಾರೆ, 6 ಜನ ಅಲ್ಲೇ ಕೂತಿದ್ದಾರೆ. ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇನ್ನೊಬ್ಬರು ಪ್ರಶ್ನೆ ಹೇಗೆ ಬರುತ್ತೆ? ಇದು ಕಂಟಿನ್ಯೂಷನ್ ಟೈಪ್ ಪ್ರಶ್ನೆ ಬರುತ್ತೆ, ಮುಂದುವರಿದ ಭಾಗ. ಗೊತ್ತಾಯ್ತಾ? ಆದ್ದರಿಂದ ಲಿಂಕ್ ಸಿಗುತ್ತೆ. ಇಲ್ಲಿ ಹೋದ ಪ್ರಶ್ನೆ ಕೇಳೋದಕ್ಕೆ ಆಗ್ತಿರ್ಲಿಲ್ಲ. ಅಸಹೈನಂ ಅವ್ರ ಜೊತೆಗೆ ಬಂದವರು, ಮತ್ತೆ ಜೊತೆಗೆ ಬಂದವರು, ಜೊತೆಗೆ ಕೂತವರು, ಜೊತೆಗೆ ಕೇಳ್ತಿದ್ದಾರೆ, ಜೊತೆಗೆ ಅರ್ಥನೇ ಮಾಡ್ಕೊತಿದ್ದಾರೆ. ಸಮಯ ಬಂದ ಪ್ರಶ್ನೆ ಕೇಳ್ತಾರೆ. ಅಸಹೈನಂ ಸೌರ್ಯಾಯಣಿ ಗಾರ್ಗ್ಯ ಪಪ್ರಚ್ಛ. ಸೌರ್ಯಾಯಣಿ ಗಾರ್ಗ್ಯ ಅಂತ ಹೇಳಿ ಬೇರೆ ಗಾರ್ಗ್ಯರು ಇದ್ದಾರೆ, ಸೌರ್ಯಾಯಣಿ ಗಾರ್ಗ ಇವರು. ಭಗವನ್ ಏತಸ್ಮಿನ್, ಭಗವನ್ ಪೂಜ್ಯರೇ, ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ. ಈ ಪುರುಷನೊಳಗೆ ಯಾರು ಸ್ವಪಂತಿ ಅಂದ್ರೇನು? ಇನ್ಯಾಕ್ಟಿವ್ ಆಗ್ತಾರೆ. ಯಾರು ಇನ್ಯಾಕ್ಟಿವ್ ಆಗೋದು ಯಾರು? ಕಾನಿ ಅಸ್ಮಿನ್ ಜಾಗೃತಿ, ಯಾವಾಗಲೂ ಎದ್ದಿರ್ತಾರೆ. ಕತರ ಏಷ ದೇವ ಸ್ವಪ್ನಾನ್ ಪಶ್ಯತಿ, ಯಾವ ದೇವ ಸ್ವಪ್ನಗಳನ್ನು ತೋರಿಸ್ತಾನೆ. ಕಸ್ಯ ಏತತ್ ಸುಖಂ ಭವತಿ, ನಿದ್ದೆ ಸುಖವಾಗಿ ಎದ್ದೇಳಿ ಅಂತ ಹೇಳ್ತೀವಲ್ಲ, ಯಾರಿಗಾಗೋದಿದ್ದು? ತಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ, ಇವರೆಲ್ಲರೂ ಒಟ್ಟನ್ನು ಯಾರು ಆಶ್ರಯಿಸಿದ್ದಾರೆ? ಇಷ್ಟು ಪ್ರಶ್ನೆ ಕೇಳ್ತಾರೆ. ಒಂದು ಪ್ರಶ್ನೆ ಅದು, ಅಷ್ಟು ಉಪಪ್ರಶ್ನೆಗಳು. ಒಂದು ಪ್ರಶ್ನೆಗೆ ಅಷ್ಟು ಉಪಪ್ರಶ್ನೆ ಸೇರಿದಾಗ ಫುಲ್ ಕ್ವಶನ್ ಆಗುತ್ತೆ. ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯ ಮರೀಚಯ ಅರ್ಕಸ್ಯ ಅಲ್ಲ, ಅರ್ಕಸ್ಯನೇ ಕರೆಕ್ಟು, ಭಾರಿ ಪ್ರಿಂಟ್ ಆಗಿದೆ. ಅರ್ಕಸ್ಯ ಅಸ್ತಂ ಗಚ್ಚತಃ ಸರ್ವಾ ಏತಸ್ಮಿನ್ ತೇಜೋಮಂಡಲೆ ಏಕೀಭವಂತಿ ತಾಹ ಪುನರುದಯತಃ ಪ್ರಚರಂತಿ ಏವಂ ಹವೈ ತತ್ಸರ್ವಂ ಪರೇ ದೇವೇ ಮನಸಿ ಏಕೀಭವತಿ. ತೇನ ತರ್ಹಿ ಏಷಃ ಪುರುಷೋ ಶೃಣೋತಿ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ಸುಸೃಜ್ಯತೆ ನೇಯಾಯತೆ ಸ್ವಪಿತಿ ಇತ್ಯಾಚಕ್ಷತೆ. ಇವಿಷ್ಟು ಕೂಡ ಎಲ್ಲಿ ಬಂತು? ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಎಲ್ಲ ಬಿಡಿಸಿ ಹೇಳ್ಬಿಡ್ತಾರೆ. ಏನು ಅಂದರೆ ಯಥಾ ಗಾರ್ಗ್ಯ, ಹೇ ಗಾರ್ಗ್ಯ ನೋಡಿ, ಕೇಳು ಗಾರ್ಗ್ಯ ಕೇಳು ಅಂತ ಅರ್ಥ. ಕೇಳು. ಮರೀಚಯೋ ಅರ್ಕಸ್ಯ ಅಸ್ತಂ ಗಚ್ಚತಃ ಸರ್ವಾ ಏತಸ್ಮಿನ್. ಅವ್ರು ಹೇಳ್ತಾರೆ, ಒಬ್ಬ ಸೂರ್ಯ ಇದ್ದಾನೆ, ಆತ ಮುಳುಗ್ತಾನೆ. ಮುಡಿದ ತಕ್ಷಣ ಏನಾಗುತ್ತೆ? ಎಲ್ಲ ಕಿರಣ ಇದೆ. ತಕ್ಷಣ ಏನಾಗುತ್ತಾವೆಲ್ಲ? ಮುಡಿದ ತಕ್ಷಣ ಎಲ್ಲ ಕಿರಣ ಹೊರಟೋಯ್ತು. ಕಿರಣಗಳೇನೂ ಇಲ್ಲ. ಈಗ ಹುಟ್ಟುತ್ತಿರ್ಲಿಕ್ಕೆ ಕಿರಣಗಳು ಅಭಿವ್ಯಕ್ತ ಆದವು, ಮುಳುಗ್ತಿರ್ಲಿಕ್ಕೆ ಕಿರಣಗಳ ಹೊರಟೋಗ್ಬಿಟ್ಟು. ಅದು ಕಿರಣಗಳು ಯಾರನ್ನು ಆಶ್ರಯಿಸಿವೆ? ಈಗ ಸೂರ್ಯನ ಆಶ್ರಯಿಸಿವೆ. ಸರ್ವ ಏತಸ್ಮಿನ್ ತೇಜೋಮಂಡಲೇ ಏಕೀಭವಂತಿ. ಆ ತೇಜೋಮಂಡಲ ನೋಡಿ, ಸೂರ್ಯ ಬೇರೆ, ಸೂರ್ಯಮಂಡಲ ಬೇರೆ. ತೇಜೋಮಂಡಲದ ಎಲ್ಲ ಮನುಷ್ಯರು ಹೇಗೆ ಸೇರುತ್ತೋ ತಹ ಪುನರುದಯತಃ ಅದು ಹುಟ್ಟಿರ್ಲಿಕ್ಕೆ ಪ್ರಚರಂತಿ ಹೊರಗೆ ಅಭಿವ್ಯಕ್ತವಾಗ್ತವ ಹಾಗೆ ತತ್ಸರ್ವಂ ಹರೇ ಹರೇ ಪರೇ ದೇವೇ ಮನಸ್ಸಿ ಏಕೀಭವತಿ. ಆದ್ದರಿಂದ ಇವೆಲ್ಲ ಕೂಡ ಮನಸ್ಸಿನೊಳಗೆ ಸೇರುತ್ತೆ. ಫಸ್ಟ್ ಒಂದು ಸ್ಟೇಜಲ್ಲಿ ಮನಸ್ಸಿನಿಂದ ಅಭಿವ್ಯಕ್ತಿ ಆಗಬೇಕು. ಮನಸ್ಸಿಲ್ಲ, ಯಾವುದು ಫಂಕ್ಷನ್. ಕೋಮಾದಲ್ಲಿದ್ದವ್ರಿಗೆ ಏನಾಗಿದೆ? ಎಲ್ಲ ಇಂದ್ರಿಯ ಇದೆ, ಡೀಲಿಂಕ್ ಆಗಿಬಿಟ್ಟಿದೆ, ಯಾವುದು ಕಾಣಿಸೋದು. ಗೊತ್ತಾಯ್ತಾ? ಮಾತಾಡೋ ಇಲ್ಲ, ನೋಡೋ ಇಲ್ಲ, ಏನು ಮಾಡಿದರೂ ಇಲ್ಲ. ಏಕೀಭವತ್ತೇನ ತರ್ಹಿ ಏಷ ಪುರುಷೋ ನ ಶೃಣೋತಿ. ಆದ್ದರಿಂದಾಗಿಯೇ ಯಾವಾಗ ಒಂದು ಮನಸ್ಸು ಸುಪ್ತವಾಗಿ ಬಿಡುತ್ತೋ
ಆಗ ಪುರುಷನಿಗೆ ಕೇಳೋದೂ ಇಲ್ಲ, ನಪಶ್ಯತಿ ನೋಡೋದೂ ಇಲ್ಲ, ನಾ ಜಿಗ್ರತೆ ವಾಸನೆ ನೋಡೋದೂ ಇಲ್ಲ. ಈ ಕೋಬಾದವನಿಗೆ ಜ್ಞಾನ ಮುಗಿದಟ್ಟು ಗೊತ್ತಾಗಲಿಲ್ಲ. ನಾ ರಸಯತೆ ರುಚಿ ಗೊತ್ತಾಗೋದಿಲ್ಲ, ನ ಸ್ಪೃಶ್ಯತೆ ಸ್ಪರ್ಶ ಅದೂ ಇಲ್ಲ, ನಾಭಿವದತೆ ಮಾತಾಡೋದಿಲ್ಲ, ಅಂದರೆ ಇನ್ನೊಬ್ಬರ ಮಾತು ಕೇಳೋದಿಲ್ಲ, ತಾನು ಮಾತಾಡೋಕ್ಕೂ ಬರೋದಿಲ್ಲ. ಎರಡೆರಡು. ನಾ ಆದತ್ತೆ ಏನು ಕೊಟ್ಟರು ತಗೊಳ್ಳೋದಿಲ್ಲ, ಬೇರೆ ಹೊತ್ತಲ್ಲಿ ದುಡ್ಡು ಬಿಡೋದಿಲ್ಲ, ಅಲ್ಲಿಟ್ಟು ಮೈ ಮೇಲೆ ಇಟ್ಟು ಸುಮ್ಮನೆ ಕೂತಿರ್ತಾನೆ. ಯಾಕೆ ಗೊತ್ತಾಗ್ತಾ ಇಲ್ಲ. ನಾ ಆದತ್ತೆ ತಗೊಳ್ಳೋದಿಲ್ಲ. ನಾ ಆನಂದಯತೆ ಆನಂದ ಇಲ್ಲ ಅವನಿಗೆ. ನಾ ವಿಸೃಜತೆ ವಿಸರ್ಜನೆ ಮಾಡೋಕ್ಕೂ ಬರೋದಿಲ್ಲ. ನೇಯಾಯತೆ ಓಡಾಡೋಕ್ಕೂ ಬರೋದಿಲ್ಲ. ಆಗ ಸ್ವಪಿತಿ ಇತ್ಯಾಚಕ್ಷತೆ ಏನಂತಾರವನ್ನ ಮಲಗಿದ್ದಾನೆ ಅಂತ ಕರೀತಾರೆ. ಹೊರಗಿನ ಪ್ರಪಂಚ ಡೀಲಿಂಗ್ ಆಗಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇದನ್ನು ಮನಸ್ಸಿನ ಬಗ್ಗೆ ಹೇಳ್ತಿದ್ದಾರೆ ಅಷ್ಟೇ. ಮುಂದೆ ಕಂಟಿನ್ಯೂ ಮಾಡ್ತಾರೆ, ಅದೆಲ್ಲ ನಾಳೆ. ಸಂಧ್ಯಾಧಿಕರಣ ಹೌದು. ಏನೇನ ಹೌದು ಹೌದು. ಅದಕ್ಕೆ ಲಯ ಚಿಂತನೆ ಅಂತೇಳಿ. ಮಲಗಬೇಕಾದ್ರೆ ಲಯ ಚಿಂತನೆ ಅಂತ ಮಾಡಬೇಕು. ಹೇಳ್ಬೇಕಾದ್ರೆ ಸೃಷ್ಟಿ ಚಿಂತನೆ ಅಂತ ಮಾಡೋದು. ಒಂದೊಂದೇ ಆಪರೇಟ್ ಆಗ್ಲಿಕ್ಕೆ ಶುರುವಾಗ, ಒಂದೊಂದೇ ಅಲ್ಲಿ ಡೀಲಿಂಗ್ ಆಗ್ಲಿಕ್ಕೆ ಶುರುವಾಗ. ಮಾತಾಡ್ತಾ ಮಲಗಿರ್ತಾರೆ, ಮಾತು ನಿಂತೋಗ್ಬಿಡುತ್ತೆ. ಮಲಗಿದ ಅಂತ ಕೇಳ್ತಾರೆ, ಹೋಯ್ತು